ನಮಸ್ಕಾರ. ತುಂಬಾ ಜನರಿಗೆ ಇದೊಂದು ದೊಡ್ಡ ಗುಡ್ ನ್ಯೂಸ್ ಆಗಿರುತ್ತೆ. ಯಾಕೆಂದ್ರೆ ತುಂಬಾ ಜನರ ಒಂದು ನಿರೀಕ್ಷೆ ಈಗ ನಿಜ ಆಗಿದೆ. ಸೊ ಪ್ರಾಣಿ ಪ್ರಿಯರು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಎಸ್ಪೆಷಲಿ ಈ ಒಂದು ಗಜೇಂದ್ರ ಆನೆ ಕುರಿತಾಗಿ. ಯಾಕೆಂದ್ರೆ ಬೂದಿ ಪಡಗದಲ್ಲಿ ಇದ್ದಂತ ಒಂದು ಆನೆ ಅಂದ್ರೆ ಬೂದಿ ಪಡಗ ಕ್ಯಾಂಪ್ ಅಂತ ಯಾವುದು ಅಂದ್ರೆ, ಸೊ ಒಂದು ವೀರಪ್ಪನ್ ಸ್ಟೋರಿ ಗೊತ್ತಿರುತ್ತೆ. ವೀರಪ್ಪನನ್ನ ಹಿಡಿದಂತ ಟೈಮ್ ಅಲ್ಲಿ ಆತನನ್ನ ಕರ್ಕೊಂಡೋಗಿ ಅದೇ ಒಂದು ಜಾಗದಲ್ಲಿ ಇರಿಸಿದ್ದು. ಸೊ ಆ ಒಂದು ಜಾಗದಲ್ಲಿ ಕ್ಯಾಂಪ್ ಅನ್ನ ಮಾಡಿರ್ತಾರೆ ಬೂದಿ ಪಡಗ ಅಂತ. ಸೊ ಅಲ್ಲಿಯೇ ಗಜೇಂದ್ರ ಆನೆ ಇದ್ದಿದ್ದು. ಸೊ ಆ ಒಂದು ಗಜೇಂದ್ರ ಆನೆ ಒಂದು ಕುರಿತು ಅಪ್ಡೇಟ್ಗಳು ಏನಪ್ಪಾ ಅಂದ್ರೆ, ಸುಮಾರು 1 ವರ್ಷದಿಂದ ಎಲ್ಲರೂ ಕೂಡ ಹೇಳ್ತಿದ್ರು ಸೊ ಅಲ್ಲಿ ಒಂಟಿಯಾಗಿ ಇರೋದು ಬೇಡ, ಯಾಕೆಂದ್ರೆ ಆತ ರಿಟೈರ್ಮೆಂಟ್ ಲಾಸ್ಟ್ ಜೀವನವನ್ನ ನಡೆಸ್ತಾ ಇದ್ದಾನೆ. ದಸರಾದ ಒಂದು ಫೇಮಸ್ ಆನೆ, ಸ್ಪೀಡ್ ವಾಕರ್ ಅಂತನಿಗೂ ಕೂಡ ಹೆಸರಿಟ್ಟಿದ್ರು. ಕಾರ್ಯಾಚರಣೆ ಟೈಮ್ನಲ್ಲೆಲ್ಲ ಸೂಪರ್ ಆಗಿ ಕಾರ್ಯಾಚರಣೆ ಎಲ್ಲ ಮಾಡ್ತಾ ಇದ್ದ. ಬಟ್ ಒಂದೇ ಒಂದು ಇನ್ಸಿಡೆಂಟ್ ಇಂದಾಗಿ ಆತನನ್ನ ದಸರಾದಿಂದ ಕೂಡ ಹೊರಗಡೆ ಇಡ್ತಾರೆ. ಅದಾದ ಬಳಿಕ ಕೇಗುಡಿಯಲ್ಲಿ ಆರಾಮಾಗಿ ತಿರುಗಾಡ್ಕೊಂಡಿದ್ದ. ಆಗ ಸ್ವಲ್ಪ ಪ್ರವಾಸಿಗರು ಸಹ ಅಲ್ಲಿ ನೋಡ್ತಾ ಇದ್ರು. ಅದಾದ ಬಳಿಕ ನೆಕ್ಸ್ಟ್ ಬೂದಿ ಪಡಗಕ್ಕೆ ಶಿಫ್ಟ್ ಮಾಡ್ತಾರೆ. ಈಗ ಒಂದೂವರೆ ವರ್ಷದಿಂದ ಬೂದಿ ಪಡಗದಲ್ಲೇ ಇದ್ದ. ಮತ್ತೆ ಇನ್ನ ಸ್ವಲ್ಪ ಜನ ಪರಿಸರವಾದಿಗಳಾಗಿರ್ಬೋದು, ಪ್ರಾಣಿ ಪ್ರಿಯರು ಕೂಡ ಲೆಟರ್ ಅನ್ನ ಬರೀತಾರೆ ಮತ್ತಿಗೂಡು ಕ್ಯಾಂಪ್ಗೆ ಅಥವಾ ಇನ್ನಿತರ ಕ್ಯಾಂಪ್ಗೆ ಗಜೇಂದ್ರ ಆನೆಯನ್ನ ಶಿಫ್ಟ್ ಮಾಡಿ ಅಂತ. ಸೊ ಹಾಗಾಗಿ ಆ ಒಂದು ಏನಿದೆ ಲೆಟರ್ ಅನ್ನ ಸ್ವೀಕರಿಸಿದಂತ ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಪರಿಶೀಲನೆ ಮಾಡಿ ಓಕೆ ಆಯ್ತು ಅಂತ ಕೂಡ ಅವರು ಸೈನ್ ಅನ್ನು ಹಾಕಿ ಸೊ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಅದೇ ರೀತಿ ಇವತ್ತು ಈ ಕ್ಷಣ ನಿಜ ಆಗ್ತಿರುವಂತದ್ದು ಗುಡ್ ನ್ಯೂಸ್ ಅಂದ್ರೆ ಆನೆ ಪ್ರಿಯರಿಗೆ. ನಮ್ಮ ಗಜೇಂದ್ರ ಆನೆ ಈಗ ಬೂದಿ ಪಡಗ ಕ್ಯಾಂಪಿಂದ ಹೊರಟು ಮತ್ತಿಗೂಡು ಕ್ಯಾಂಪ್ ಅಂತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸೊ ಫ್ಯೂಚರ್ ನಲ್ಲಿ ಏನಿದ್ದಾರೆ ಪ್ರವಾಸಿಗರೆಲ್ಲರೂ ಕೂಡ ಮತ್ತಿಗೂಡು ಕ್ಯಾಂಪ್ಗೆ ಹೋಗ್ತಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಆನೆಗಳನ್ನು ನೋಡ್ತಾರೆ. ಅದೇ ರೀತಿ ಗಜೇಂದ್ರ ಆನೆಯನ್ನು ಸಹ ನೋಡಬಹುದು. ಅಲ್ಲಿ ಭೀಮ, ಶ್ರೀಕಂಠ, ಅಭಿಮನ್ಯು, ಭುವನೇಶ್ವರಿ, ಚಾಮುಂಡೇಶ್ವರಿ, ನಮ್ಮ ದೇವೇಂದ್ರ, ರೋಹಿತ್ ಮತ್ತೆ ಸಾರಮಾಟಿನಲ್ಲಿ ಪಾರ್ಥ, ಸೊ ಈ ಎಲ್ಲ ಆನೆಗಳಿದಾವಲ್ಲ, ಅದೇ ರೀತಿ ಗಜೇಂದ್ರ ಕೂಡ ಅದೇ ಒಂದು ಕ್ಯಾಂಪ್ಗೆ ಹೋಗ್ತಾ ಇದ್ದಾನೆ. ಬೂದಿ ಪಡಗದಿಂದ ಇವತ್ತು ಅಫಿಷಿಯಲ್ ಆಗಿ ಪೂಜೆನ ಮುಗಿಸಿ ಬೀಳ್ಕೊಡುಗೆ ಆಗಿ ನಂತರ ಲಾರಿಯನ್ನ ಸಹ ಹತ್ತಿ ಬೂದಿ ಪಡಗದಿಂದ ವಯಾ ನಂಜನಗೂಡು, ಮೈಸೂರು, ನಂತರ ಹುಣಸೂರು, ಮತ್ತಿಗೂಡು ತಲುಪುವಂಥದ್ದು. ಇವತ್ತು ನೈಟ್ ಅಷ್ಟೊತ್ತಿಗೆ ಈ ಒಂದು ಆನೆ ಏನಿದೆ ಗಜೇಂದ್ರ, ಸ್ಪೀಡ್ ವಾಕರ್ ಕಿಂಗ್ ಗಜೇಂದ್ರ ಮತ್ತಿಗೂಡು ಕ್ಯಾಂಪ್ಗೆ ಆಗಮನವಾಗುತ್ತೆ. ಸೊ ಅಲ್ಲೂ ಕೂಡ ಪೂಜೆನ ಮಾಡ್ತಾರೆ. ಬಹುಶಃ ಸರ್ಕಲ್ ನಿಲ್ಲಿಸುವಂತ ಸಾಧ್ಯತೆ ಇದೆ ಏನೋ, ನೋಡೋಣ. ನೆಕ್ಸ್ಟ್ ಈ ಒಂದು ಆನೆನ ಪ್ರವಾಸಿಗರು ಸಹ ನೋಡಕ್ಕೆ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಗುಡ್ ನ್ಯೂಸ್. ನಿಮ್ಗೆ ಅನಿಸ್ತು ತಪ್ಪದೆ ಕಮೆಂಟ್